ಏನು ಗೊತ್ತಾ, ಜಸ್ಟ್ ಈಗನೇ ನಾವು ಅದೇ ನೆನ್ಸ್ಕೋತ ಕೂತಿದ್ದೆವು. ಬತ್ತು ಆನಿ ನಿಂತ ನಾ ಹೇಳ್ದ ಅಂಜಿಕೆ ಉಂಟದೇನೆ. ಏನೋ ಸ್ವಲ್ಪ ನೋಡಿ ನೋಡಿ ಬತ್ತು ಆನೆ ತೋರ್ಸ ಉಂಟದ. ಹಾಂ ಆನೆ ಒಂದು ಸ್ವಲ್ಪ ತೋರ್ಸ ಮನೆ ಭಾರಿ ಕಾಣಿಸ ಸುಳ್ಳಲ್ಲ ನನಗೂ ಮನೆ ನಿಂತು ದೊಡ್ಡದ ಅನ್ಯಾ. ನೀನು ಅವನ ಆ ಕಡೆ ಕುಂಟಿದಿ, ನಮ್ಮ ಧೈರ್ಯ ಆಗಲ್ಲ. ನಾವು ಕುಮಾರಪುರಕ್ಕೆ ಹೋಗ್ಬೇಕು ಅನ್ಕೊಂಡು ಇಲ್ಲಿ ಯಾರೂ ಇಲ್ಲ. ಬಂಡಾಬಿಟ್ಟಿ ಆಗ್ತಿದೆ. ಆನಿ ಏನು ಮಾಡೋಕ್ಕಾಗ್ತಿಲ್ಲ. ನಮ್ಗೆ ಓಡೋಕಲ್ಲ ಅದು ಬ್ಯಾಗ್ ಹಾಕಿದ್ರೆ ನಮ್ಮ ಬೆನ್ನ ನಮ್ಗೆ ಓಡೋಕ್ಕಲ್ಲ. ಆನೆ ಅಷ್ಟು ಓಡಲ್ಲ ಸ್ಪೀಡ. ಇಲ್ಲೆಲ್ಲ ಆನೆ ಇದೆ ಗೊತ್ತಿಲ್ಲ. ನಾವು ನೋಡಿದ್ದು ಜಸ್ಟ್ ತೋರಿಸ್ಬೇಕಂದೇವು, ಬಟ್ ಧೈರ್ಯ ಸಾಲಲಾಗದ. ಅದು ಒಂದು ಸತಿ ನೋಡಿದೆ ಅಂದ್ರೆ ಅಂಚಿಕೆ ಬರ್ತದೆ. ನಾನು ಮುಂದೆ ಹೋಗೋಕ್ಕಾಗಲ್ಲ. ನಡಿ ಪರ್ಷ ಹೋಗಮ್, ನಡಿ ಹೋಗಮೇನು ಒಂದು. ಹಾಂ ನೋಡು, ನಾನು ನೋಡಿಲ್ಲ ಆನೆ. ಅದು ಸೈಡಿಂದ ಬರಲ್ಲ. ನಾನಂತೂ ನೋಡಿಲ್ಲ. ನಾನು ನೋಡಿನ ಪರ್ಷ, ನಾನು ನೋಡಿನಿ ಸುಳ್ಳಲ್ಲ. ಸೈಡಿನ ನಿಂತದ್ದು ಹಾದಿಯಾಗಿಲ್ಲದು. ಆನೆ ಸೌಂಡ್ ಕೇಳೇ ಬರ್ತಾವ. ಈಗ ಜಸ್ಟ್ ಕುಮಾರ ಪರ್ವತ ಇನ್ನೂ 10 ಸ್ಟಾರ್ಟ್ ಮಾಡಿದ್ದೆವು. ನಮ್ಗೆ ಯಾವ ಥರ ಇನ್ಸಿಡೆಂಟ್ ಆಯ್ತಂದ್ರೆ, ದೊಡ್ಡ ಆನಿದ ನಮ್ಮಿಂದ ಒಂದು 100 ಮೀಟರ್ 150 ಮೀಟರ್ ಅಷ್ಟೇ ಡಿಸ್ಟೆನ್ಸ್ ಅದ. 150 ಮೀಟ್ರಲ್ಲಿ ಕಾಣಿಸಲ್ಲ, ಬಟ್ ಒಂದು 60-80 ಮೀಟರ್ ಅನ್ಕೊಡ್ರಿ. 60-80 ಮೀಟರ್ ಒಂದು ಆನೆ ಕಾಣಿಸುತ್ತದ. ಅದು ಆನೆ ನೋಡೋಣ ನಮಗೆ ಕೈಕಾಲು ಥರ್ರೆ ಮುಂದೆ ಹೋಗಾಗಲ್ಲ. ಮುಂದೆ ಹೋಗೋಕ್ಕಾಗಲ್ಲ ನಮಗೆ, ಯಾಕಂದ್ರೆ ಅದು ಗಿಡದ ಬಡ್ಡೆ ಸೈಡಿಗೆ ನಿಂತದ. ಹಾದಿ ಮೇಲೆ ನಿಂತಿಲ್ಲ ಅದು. ಸೈಡಿಗೆ ಕಾಯನ ನಮ್ಮ ವಾಯ್ಸ್ ಕೇಳ್ಕೊಂಡು ಕಾಯ್ಕೋತ ನಿಂತದ ಅದು. ನಾನೇ ನೋಡಿದೆ, ಇಬ್ಬರು ಮುಂದಿದ್ದೆ ನಾವು. ನಾ ಜಸ್ಟ್ ಅನ್ಕೊಂಡು ಇಲ್ಲ ಆನೆ ನಮ್ಗೆ ಏನಾದ್ರೂ ಕೆಟ್ಟ ಗಳಿಗೆ ಆಗೋ ಟೈಮಿನಾಗಲ್ಲ ನಮ್ಗೆ ಏನಾದ್ರೂ ಸೂಚನೆಗಳು ಬಂದೇ ಬರ್ತಾವ. ನಂಗೆ ಅನಿಸ್ತು, ನಾ ಹೇಳ್ದೆ ನಿಂಗೆ ಅನೇ ಏನೋ ನಂಗೆ ಹಂಚ್ಕೊಂಟದ ಯಾಕೋ ಅಂತಂದ. ಹಂಗೆ ಅಂದಿ ಒಂದು 50 ಮೀಟ್ರ್ ಹೋಗಿಲ್ಲ ನಾವು, ಆಗಲಿ ಆನಿ ಪ್ರಶಾಂತ್ ಬಾರು ನೀ ಪರ್ಷ ಹೇಳುವತ್ತೀನಿ ಕೇಳಲಾಗನ. ಅವನು ನೋಡಿಲ್ಲ, ಅವನಿಗೆ ಅಂಚಿಕೆ ಬರ್ಲಾಗದ. ನಾವು ನೋಡಿದೆವು, ನಮ್ಗೆ ಅಂಚಿಕೆ ಹೊಂಟದ. ಅಂಚಿಕೆ ಬರೋ ಪ್ರಶ್ನೆ ಇಲ್ಲ, ಬಟ್ ಸೈಡಿಂದ ಎಲ್ಲಿ ಓಡೋಕ್ಕೂ ಹಾದಿ ಇಲ್ಲಲ್ಲಿ ಹೋಗ್ಬೋದು. ಬಟ್ ಅದು ನಮ್ಮಟ್ಟು ಓಡಲ್ಲ ಅನ್ನಿಸ್ತದ, ಬಟ್ ಇಲ್ಲಿ ಓಡೋಕ್ಕೂ ಹಾದಿ ಇಲ್ಲ. ಅದೊಂದು ಪ್ರಾಬ್ಲಮ್ಮ. ನಾವು ಅಕಸ್ಮಾತ್ ನಾವು ಇಂಥದ್ರಾಗ ಎಲ್ಲರೂ ಹೋದಂದ್ರೆ ಸಿಕ್ಕಾಕೊಂಡ್ ಬೀಳ್ತೇವೆ. ಈ ಕಡೆ ಮಗಲ್ ಇಂಥದಾಗ ನಾವು ಹಾದಿಗೆ ಹೋಗ್ಬೇಕು. ಅವು ಹಾದಿಗೆ ಬರಲ್ಲ ಒಟ್ಟವು, ಯಾಕಂದ್ರೆ ಅವು ಹಾದಿಗೆ ಬಂದಂದ್ರೆ 7-1 ಗಂಟೆ ತೋತಾವು. ಏ ಬಾ ಪರ್ಷ 100 ಹೇಳೋದು ಕೇಳ ಬೇಡ ಬಾ. ನೀನು ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಇಳಿಜಾರ ಅನ್ನಿಸ್ತು. ಅನೇ ಯಾಕೋ ಅಂಜಿಕೆ ಹೊಂಟದು ಅಂತ ಅಂದನ. ಹಂಗೆ ಅನ್ನಟ್ಟಿಗೆ ಮುಂದೊಂದು ಆನಿನೇ ನಿಂತದ. ಪರ್ಷ ನಿಂತಪ್ಲೆ, ಬಟ್ ಪರ್ಷ ಹಿಂದಿದ್ದ. ಪರ್ಷ ನೋಡಿಲ್ಲ. ಯಾವಾಗ ಆನಿಗೆ ನೋಡಿದೆವು ಮಾಸ್ತರ್ ದಿಕ್ಕ ಪಾಲ. ಮಾಸ್ತರ್ ದಿಕ್ಕ ಪಾಲ ಹಾಕಿನ ಮೊದಲೇ ನಾವು ಒಂದು ಮಾತಾಡಿದ್ದೇವೆ. ಅನೇ ಏನ್ರ ಬತ್ತಂದ್ರೆ ಓಡ ಹೋಗ್ಕೋಬೇಡ, ಎಲ್ಲರೂ ಒಟ್ಟಿಗೆ ಫೇಸ್ ಮಾಡಮಿ. ಹಂಗಿದ್ರೆ ಆತ ಏನ್ರ, ಇಲ್ಲಂದ್ರೆ ನೀವು ಒಬ್ಬೊಬ್ಬರು ಹೋದಂದ್ರೆ ಎಲ್ಲರೂ ಇದಾಗ್ತೇವೆ ಅಂತ ಹೇಳಿದ ಮಾಸ್ತರ್. ಹ್ಞೂ ಅಂದವನೇ ಹಂಗೆ ಹಾರನೇ ನೋಡಿದ್ರಪ್ಲೆ. ಹಾಂ ಪರ್ಷ ಬರ್ತಿರಾವಲ್ಲ ಅನೇ ಬಾರ. ನಾವನ್ ಏನತ್ತ ಅಲ್ಲಿ ಬಾಯ್, ನಾವನ್ ಏನತ್ತ ಬಾ. ತಲೆ ಖರಾಬ್ ಯಾಕೆ ಮಾಡ್ಕೊತಿ, ಬಾ ಟೆನ್ಷನ್ ತೊಗೊಬಿಡ್ ಬಾ. ಬಾಯ್ ಅನೇ ಬಾ, ಆಗಲಕ್ ಬಾ. ಏನತ್ತ ಆ ಕಟ್ಟಿಗೆ ತೊಂಬ. ಎಲ್ಲಿಗೆ ದನ ಮೀಸಕ ಈ ಟೈಮ್ಸ್ ಮುಗಿತ್ ಬಾ. ಅವ ಪರ್ಷ ತೋರ್ಸಂಬ. ಅವನೀಗ ಮುಂದೆ ಹೋಗೋದು ಬೇಡ. ಅವ್ನು ನೋಡೋದು ಥರ ಅಂತ ನಾವು ಬಾನಿ ನೋ ಅದೇನೆ. ನಾವು ಮಿಸ್ ಆಗಿ ಮರ್ಬಿಟ್ಟು ಹೋಗಿದ್ದೇವಲ್ಲ, ಅದು ಪಟ್ಟದ ದಾಳಿ ಮಾಡ್ತಿತ್ತು ನಮ್ಮ ಮೇಲೆ. ಸನಿ ಬಂದಿ. ಬಟ್ ಅನೇ ಅವು ಇಂಥರ್ದಾಗ ಓಡಲ್ಲ, ಓಡೋಕ್ಕಾಗಲ್ಲ. ಇಲ್ಲ ಅವಕ್ಕೆ ಅವ್ರು ಹೇಳ್ಯಾರಲ್ಲೇ ರೇರ್ ಕೇಸಸ್ ಅಂತೇಳಿ. ಹಾಂ ಹತ್ತು ಅನ್ಯಾ ಇಲ್ಲಿ ಫಾರೆಸ್ಟ್ ಇಲಾಖೆ ಯಾರಿಗೆ ಹೆಲ್ಪ್ಲೈನಿಗೆ ಕಾಲ್ ಮಾಡಿ ಕೇಳ್ತಾನ. ಈಗ ಹೌದಾ ಸಿಕ್ಕದಿಲ್ಲ ಮುಂದೆ ನಮಗೆ ಹೆಂಗೆ ಹೋಗಮ್ಮಿ, ಏನು ಬೇಡ, ಏನು ರಿಟರ್ನ್ ಬರಮ್ಮಿ ಅಂತೇಳಿ ಕೇಳೋಗತ್ತಾನ. ಮಾತಾಡ್ಬೇಕು. ಈಗ ಕಾಲ್ ಕನೆಕ್ಟ್ ಆಯ್ತಂದ್ರೆ ಮಾತಾಡ್ಬೇಕು. ಪಾರ್ಶ ಅಲ್ಲೇ ನಿಂತಾನ ಬರ್ಲಾಗನು. ಆನಿ ನೋಡತ್ತಾನ. ಈಗ ಸಮಾಧಾನ ಇಲ್ಲ ಅವನಿಗೆ. ಏಯ್ ಪರ್ಷ ನಿಂದ್ರೆ ಒಂದು ಸೆಕೆಂಡ್ ಇಲ್ಲಿ ಮಾತಾಡುತ್ತೇವೆ. ನಮಸ್ಕಾರ ಸರ್. ನಮಸ್ಕಾರ. ಹಲೋ ಸರ್, ನಮಸ್ತೆ ಸರ್. ನಾವು ಇವತ್ತು ಬೆಳಿಗ್ಗೆ ಕುಮಾರ ಪರ್ವತ ಟ್ರೆಕ್ಕಿಂಗ್ ಬಂದಿದ್ದು ಸರ್. ಇವತ್ತು
ಸರ್ ಇಲ್ಲಿ ಇನ್ನೂ 1 ಕಿಲೋಮೀಟರ್ ಇಲ್ಲಿ ಚೆಕ್ ಪೋಸ್ಟ್ ಅಂತ ಸಿಗುತ್ತಂತೆ. ನಾವು ಅಲ್ಲಿ ಹೋಗೋಕ್ಕಿಂತ ಮುಂಚೆನೇ ಇಲ್ಲಿ ಒಂದು ಆನೆ ಸಿಕ್ಕಿದೆ ಸರ್ ನಮಗೆ. ಸರ್ ನಾವು ಸ್ವಲ್ಪ ನಮಗಿನ ಒಂದು 50 ಮೀಟರ್ ಅಷ್ಟು ಡಿಸ್ಟೆನ್ಸಲ್ಲಿತ್ತು. ಬಟ್ ನಾವು ಮತ್ತೆ ರಿಟರ್ನ್ ಬರ್ತಿದ್ದೀವಿ. ಮುಂದೆ ಹೋಗ್ಬೋದಾ ಸರ್? ಏನೂ ಮಾಡಲ್ಲ ಸರ್. ನಾವು 3 ಜನ ಇದ್ದೀವಿ. ಆನೆ ನಮಗೆ ಕಾಣಿಸಿದ್ದು ಒಂದೇ ಸರ್. ಸೈಡಲ್ಲಿ ಹಿಂಗೆ ಆದಿ ಇತ್ತಲ್ಲ, ವೇ ಹೋಗೋದಿತ್ತಲ್ಲ, ಅದ್ರ ಪಕ್ಕದಲ್ಲಿ ಸೈಡಲ್ಲಿ ಮರದಲ್ಲಿ ನಿಂತ್ಕೊಂಡಿತ್ತು ಅಷ್ಟೇ ಸರ್. ಒಂದೇ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಒಂದೇ ಸರ್ ಅಷ್ಟೇ ಸರ್. ನಾವು ಅದು ನೋಡಿದ ತಕ್ಷಣ ಒಂದು ಸ್ವಲ್ಪ ಹೆದರಿಕೆ ಆಗಿ ಹಿಂದೆ ಬಂದ್ವಿ. ಅದು ಮತ್ತೆ ಎಲ್ಲಿ ಬಂದಿದೆ, ಮುಂದೆ ಮೂವ್ಮೆಂಟ್ ಆಗಿದೆ ಇಲ್ಲ ಅಲ್ಲೇ ಇದೆ ಅಂತ ಗೊತ್ತಿಲ್ಲ ಸರ್ ನಮಗೆ. ಹಾಂ ಸರ್. ಆಮೇಲೆ ನಿಮಗೆ ಅದು ಮತ್ತೆ ಪುನಃ ಸಿಂಗಲ್ ಇದ್ದು ಮತ್ತೆ ಅದೇನಾದ್ರೂ ಸುಮ್ಮನೆ ಯಾಕೆ ಅದು ದಾರಿ ಬೇರೆ ಇತ್ತು, ಅದು ಸಣ್ಣದಿದೆ, ಕಿರಿದ ದಾರಿ ಅದು. ಹಾಂ ಹೌದು ಸರ್, ಹೌದು. ನಿಮಗೆ ವೈಡ್ ವ್ಯೂನು ಇಲ್ಲ ಅಲ್ಲಿ. ಹೌದು ಸರ್, ಹೌದು ಸರ್. ಬೇರೆ ಕಡೆ ಕಾಣಲ್ಲ. ಮೇನ್ ಆದಿಲಿದ್ರೆ ಮಾತ್ರ ಕಾಣುತ್ತೆ ಅದು. ಆನೆ ಸೈಡಲ್ಲಿ ನಿಂತ್ಕೊಂಡಿತ್ತು ಸರ್ ಅಷ್ಟೇ. ಮಾತ್ರ ಕಾಣುತ್ತೆ. ಹೌದು ಸರ್. ಅಲ್ಲಿ ಹೋಗೋದು ಸುಮ್ಮನೆ ರಿಸ್ಕ್ ಅದು. ಹೌದಾ ಸರ್? ಸರ್ ಇವಾಗ ಬೇರೆ ಯಾರಿಗಾದ್ರೂ ನಮ್ಮ ಜೊತೆ ಕಳ್ಸ್ಕೊಡಕ್ಕಾಗುತ್ತೆ ಸರ್? ಹಂಗೆ ನಾವು ಭಾಳ ದೂರದಿಂದ ಬಂದಿದ್ದೀವಿ ಸರ್. ಅಲ್ಲ, ಬಹಳ ದೂರದಿಂದ ಬಂದಿದ್ದೀರಾ? ನಾನೀಗ ಅಲ್ಲಿ ಆಫೀಸರ್ ಅಲ್ಲ. ನಿಮಗೆ ನನ್ನ ನಂಬರ್ ಯಾರು ಕೊಟ್ಟರು ಸರ್? ನಾವು ಜಸ್ಟ್ ನಮಗೆ ಯಾರ್ದು ಕಾಂಟ್ಯಾಕ್ಟ್ ನಂಬರ್ ಸಿಗಲಿಲ್ಲ ಸರ್. ನಾವು ಜಸ್ಟ್ ನಾರ್ಮಲ್ ಫೋನಲ್ಲಿ ಸರ್ಚ್ ಮಾಡಿ ಕಾಲ್ ಮಾಡಿದ್ದೆ ಸರ್. ಇಲ್ಲ, ಅದೇ ನಾನು ಒಂದು 5 years ಇದ್ದೀನಿ. ನನ್ನ ನಂಬರ್ ಇತ್ತು. ಅದೇ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ. ಹೌದಾ? ಕೆಳಗಡೆ ನಿಮಗೆ ಒಂದ್ ನಿಮಿಷ, ನಾನು ಅಲ್ಲಿ ಇನ್ನೊಬ್ರದ್ದು ನಂಬರ್ ಕೊಡ್ತೀನಿ. ಹಾಂ ಸರ್. ಕೆಳಗಡೆ ನಂಬರ್ ಕೊಡ್ತೀನಿ, ರೇಂಜ್ ಇರೋದು. ಒಂದು ಮಾತಾಡಿ ನೋಡೋಣ. ಅವ್ರ ಮೇಲ್ಗಡೆ ಕ್ಯಾಪ್ ಕೊಡದೆ ಯಾವ್ದಾದ್ರು ನಂಬರ್ ಸಿಗ್ತದ ನೋಡೋಣ. ಓಕೆ ಸರ್. ಒಂದು ಹಾಗೆ ಲೈನಲ್ಲಿ ಇರಿ, ನಂಬರ್ ತಗೊಳ್ಳಿ. ಅನೇ ನಂಬರ್ ತಗೋ. ಹೇಳಿ ಸರ್, ನಂಬರ್ ಹೇಳಿ ಸರ್. ಸುಬ್ರಹ್ಮಣ್ಯದ, ನೀವು ಯಾವ ಕಡೆಯಿಂದ ಹೊರಟಿದ್ರೆ? ಸುಬ್ರಹ್ಮಣ್ಯ. ಹೌದು ಸರ್, ಸುಬ್ರಹ್ಮಣ್ಯದಿಂದ. ಸುಬ್ರಹ್ಮಣ್ಯದ ರೇಂಜ್ ಆಫೀಸರ್ ಅವರು. ಹಾಂ ಸರ್. ಅವ್ರ ಮೇಲೆ ನಂಬರ್ ಇದೆ, ಏನಾದ್ರು ಒಂದು ಮಾತಾಡ್ ನೋಡೋಣ. ಓಕೆ ಸರ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಹಲೋ ಪ್ರಶಾಂತ್, ನಂಬರಿಗೆ ಕಾಲ್ ಮಾಡಿ. ಆಯ್ತು ಜಸ್ಟ್ ಈಗ ನಾವು ಮಾತಾಡೋದೆಲ್ಲ ಕೇಳಿಸಿರ್ತಾನೆ ನಿಮ್ಗೆ ಮೋಸ್ಟ್ಲಿ. ಈಗ ಅದೇ ನಾವು ಅವ್ರು ಕೊಟ್ಟದ ನಂಬರ್ ಕಾಲ್ ಮಾಡ್ತಿದ್ದು. ಕಾಲ್ ಮಾಡಿ ಕೇಳೋಣ ಯಾತ ನಮ್ಮಿಂದ. ಅನ್ಯಾ, ಇದು ಫಸ್ಟ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದು. ಏನು ಹಿಂಗಾಯ್ತಲ್ಲ ಕುಮಾರ ಪರ್ವತಕ್ಕೆ ಬಂದ್ರ? ಹಾಂ, ಈಗೇನು ಅನ್ಸುತ್ತೆ ನಿಂಗೆ ಎಕ್ಸ್ಪೀರಿಯನ್ಸ್? ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಅಂದ್ರೂ ಇಷ್ಟು ಹೆದರಿಕೆ, ಫಸ್ಟಿಗೆ ಹೆದರಿಕೆ ಆಗ್ತಾನೆ. ಒಂದು ಪೂರ ಹಾರ್ ಕೆಳಗೆ ಬಂದಾನ, ಮನೆ ಹೋಗಮ್ ನಡೀತೆ ಅಂದಿ. ಪ್ರಶಾಂತಕ್ಕೆ ಇನ್ನೊಂದ್ಸತಿ ಕಾಲ್ ಮಾಡಿ ಕಂಟಿನ್ಯೂಸ್ ಆಗಿ ಮಾಡಿ. ಏನ್ರ ಅರ್ಜೆಂಟ್ ಇರ್ತಂತ ಅನ್ಕೊಂತಾರ. ಒಂದೇ ಸತಿ ಮಾಡಿದೆ ಅಂದ್ರೆ ಮಾತಾಡ್ಲಿ. ಈಗ ಎಮರ್ಜೆನ್ಸಿ ಇದಲ್ಲ. ಈಗ ನಾವು ಫಾಲ್ತು ಮಾತಾಡುತ್ತಿಲ್ಲ. ಇದು ಸೀರಿಯಸ್ ಮ್ಯಾಟರ್ ಅದ. ನಾವು ಈಗ ಫೋನ್ ಹಚ್ಚಿದ್ರೆ ಊಟ ಮಾಡಿದ್ರ ಅಂತ ಕೇಳೋಕ್ಕಾಗಲ್ಲ ಅವ್ರಿಗೆ. ಸರಿ, ಈ ಥರ ಪ್ರಾಬ್ಲಮ್ ಆಗಿ ಅಂತ ಕೇಳ್ಬೇಕಾಗ್ತದ. दूसरे कॉल पर व्यस्त है, कृपया प्रतीक्षा करें या कुछ समय पश्चात प्रयास करें. ಮತ್ತೆ ಸರ್ಚ್ ಮಾಡಿ ಸುಮ್ಮ ಸಿಗಿ. ಸರ್ಚ್ ಮಾಡಿ ನಿಮಗೆ ಆಪ್ಷನ್ ಸಿಗೋಣ. ಎಲ್ಲುಂಟಿನೇ ಅವ ಎಲ್ಲರಿಗಿಂತ ಮುಂದೆ ಇರ್ತಾನೆ. ನೋಡಿ ಎಲ್ಲರಿಗಿಂತ ಮುಂದೆ ಇರ್ತಾನೆ. ಈ ವರ್ಷ ಅವ್ರು ಫಸ್ಟ್ ಅವ್ರು ಕೊಟ್ಟ ನಂಬರ್ ಖರ್ಚ ಮನೆ. ಯಾವತ್ತು ನಂಬರ ಆನೆ ಈಗ ಹಚ್ಚಿದ 2 ನಂಬರ್ಕ. ಇದು ಕೊಟ್ಟದ ನಂಬರ್ಗೆ 2 ಸಲ ನೀವು ಸಲ ಹಚ್ಚನೆ. ಒಳ್ಳೆ ರೇಂಜ್ ಅಷ್ಟು ಬಿಜಿ ಹಾಕ್ಬಿಟ್ಟನಪ್ಪ. ಅನೇ ನೀ ನಂಬರ್ಲಿ ಹಚ್ಚಿ ನೋಡಮ್ಮಿ. ಸರ್ ಪರ್ಸನ್ ನಂಬರ್ ಅವನಾಗ 973899 ಪರ್ಸ ಕೊಡಿ, ಮಾತಾಡ್ತೀನಿ.